ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಚಿಕ್ಸ್ ಪೋಲ್ಟ್ರಿ ಫ್ರಾಮ್ ಹುಬ್ಳಿಗೆ ಸ್ವಾಗತ. ಇವತ್ತಿಗೆ ನಮ್ಮ ಕೋಳಿ ಮರಿಗಳದ 34ನೇ ದಿವಸ ಆಗೈತಿ. ಇವತ್ತೇನು ಹೇಳಬೇಕತ್ತೇನಪ್ಪ ಅಂತಂದರೆ, ಎಲ್ಲರೂ ಫಾರ್ಮ್ನಾಗ ಫೀಡ್ ಹಾಕೋದು ಕರೆಕ್ಟ್ ಮಾಡ್ತಾರೆ, ನೀರು ಕೊಡೋದು ಕರೆಕ್ಟ್ ಮಾಡ್ತಾರೆ. ಇದು ರ್ಯಾಕಿಂಗ್ ಮಾಡೋದಪ್ಪ ಏನಂತಂದ್ರೆ, ಇಲ್ಲಿ ನೋಡ್ರಿ, ಇದು ಏನೈತಲ್ಲ, ಇದೆ ಕೋಳಿಗಳು ವೇಸ್ಟ್. ಆಮೇಲೆ ಗೊಳಲಿ ಏನು ಹಾಕಿರ್ತೀವಲ್ಲ ನಾವು, ಅದು ಹಂಗೆ ಬಿಟ್ಬಿಟ್ಟಿರ್ತಾರೆ ಒಬ್ಬೊಬ್ಬರು. ಅಂದ್ರೆ ಯಾವ ಟೈಪ ಅಂದ್ರೆ, ಅದು ಪೂರ ಕಾಂಕ್ರೀಟ್ ಆಗೋಂಗೆ ಗಟ್ಟಾಗಿಬಿಟ್ಟಿರ್ತೈತಿ. ಅದನ್ನು ನಾವು ರ್ಯಾಕಿಂಗ್ ಮಾಡ್ಕೋಬೇಕು. ಈ ಟೈಪ್ ಉದುರುದಿರ್ಬೇಕು ರೀ. ನೋಡ್ರಿ ಯಾವ ಟೈಪ್ ಮಾಡಿದ್ವಿ. ಇದನ್ನ ಯಾಕೆ ಮಾಡ್ತಾರಪ್ಪ ಅಂತಂದರೆ, ಕೋಳಿಗಳದ್ದು ಒಂದು ಬೆನಿಫಿಟ್ ಏನಪ್ಪ ಅಂತಂದ್ರೆ, ಇದ್ರಾಗ ಕೋಳಿಗಳು ಫೀಡ್ ಕೆಡವಿರ್ತಾವೆ, ಅವು ಗೆಬ್ರದ್ದು ಕಲಿತಾವೆ, ಹೊಳ್ಳಿ ಅದ್ರೊಳಗಿನ ಫೀಡ್ ಎಲ್ಲ ತಿಂತಾವೆ. ಇನ್ನೊಂದು ಏನಪ್ಪ ಅಂತಂದರೆ, ಅವಕ್ಕೆ ಯಾವುದೇ ರೀತಿ ಕಾಯಿಲೆ ಬರೋಂಗಿಲ್ಲ, ಯಾವುದು ಡಿಸೀಸ್ ಬರೋಂಗಿಲ್ಲ. ರ್ಯಾಕಿಂಗ್ ಕಂಪಲ್ಸರಿ ಮಾಡಬೇಕು. ನೀವು ವಾರಕ್ಕೊಮ್ಮೆ ಆದರೂ ರ್ಯಾಕಿಂಗ್ ಮಾಡ್ಕೊರಿ. ಸಣ್ಣದಾಗಿ ಫಾರ್ಮ್ ಇರೋರು ಪಂಜಾ ಅಂತ ಸಿಗ್ತೈತಿ, ಆ ಪಂಜಾದ್ಲೇ ಮಾಡ್ಕೋಬೋದು. ದೊಡ್ಡ ಫಾರ್ಮ್ನವ್ರು ಏನು ಮಾಡ್ತಾರೆ, ಮಷಿನ್ ಯೂಸ್ ಮಾಡ್ತಾರೆ. ನಮ್ಮದು ಸಣ್ಣ ಫಾರ್ಮ್ ಐತಿ, ಹೀಗಾಗಿ ನಾವು ಪಂಜಾ ಯೂಸ್ ಮಾಡ್ತೀವಿ. ನೀವು ಯಾವ್ದು ಯೂಸ್ ಮಾಡ್ತೀರಂತ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಮುಂದಿನ ವೀಡಿಯೋದಾಗ ಸಿಗ್ತೀವಿ. ನಮಸ್ಕಾರ.